ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತೊಂದು ಒಳ್ಳೆ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಮೆಂತೆ ಸೊಪ್ಪಿನ ಪಲಾವ್. ಫಸ್ಟು ಸೋಯಾ ಚಂಕ್ಸ್ನ ರೆಡಿ ಮಾಡಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಬಿಸಿ ಆದಮೇಲೆ ಈ ಸೋಯಾ ಚಂಕ್ಸ್ನೆಲ್ಲ ಈ ಥರ ಸೋಕ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಬಿಸಿನೀರಲ್ಲಿ ಕುದಿಸಿದ್ಮೇಲೆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ರೆಡಿ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ನೀರಿದ್ದರೆ ಅದು ಟೇಸ್ಟ್ ಹಿಡಿಯಲ್ಲ, ಸೊ ಹಾಗಾಗಿ ಈ ಥರ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕಿ ಫುಲ್ ಕಂಪ್ಲೀಟಾಗಿ ಮಸಾಲೆ ಐಟಮ್ಸ್ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಪಲಾವ್ ಎಲೆ, ಏನೇನಿರುತ್ತೆ ನಿಮ್ಮ ಮನೇಲಿ, ಫ್ಲವರು, ಅನಾನಸ್ದು ಅದೇನೇನಿರುತ್ತಲ್ಲ ಅದೆಲ್ಲನೂ ಹಾಕಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಆನಿಯನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಒಂದ್ಸಲ ಸೌಟ್ ಆಡಿಸಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟು ಹುರಿಬೇಕು, ಇಲ್ಲಾಂದರೆ ಅದು ಕಹಿ ಬರುತ್ತೆ. ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಒಂದು 5-10 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಸೊ ಈಗ ನಾನು ಇವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೀರಿ ಅಂದರೆ 1.5 ಲೋಟದಷ್ಟು ನೀರು ಆ್ಯಡ್ ಮಾಡಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ನೀರೆಲ್ಲ ಚೆನ್ನಾಗಿ ಕುದೀತಾ ಇದ್ದಾಗ ಅಕ್ಕಿ ಆ್ಯಡ್ ಮಾಡಿ ಲಾಸ್ಟಲ್ಲಿ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ 1-2 ಪಲಾವ್ದು ಎಲೆ ಫ್ರೇಗ್ರೆನ್ಸ್ಗೋಸ್ಕರ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸಿ ಲಿಡ್ನ 1 or 2 ವಿಷಲ್ದಷ್ಟು ಕುಗ್ಸಿ ಕೂಲ್ ಆದಮೇಲೆ ಓಪನ್ ಮಾಡಿದ್ರೆ ಸಖತ್ತಾಗಿರೋ ಸೋಯಾ ಚಂಕ್ಸ್ ಜೊತೆಗಿನ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿರುತ್ತೆ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಹೆಲ್ದಿ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಹೇಗೆ ಬಂತು ಅಂತ ಹೇಳಿ. ಆ್ಯಂಡ್ ನಾನು ಮಾಡ್ತಾರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹೀಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.